ಇಲ್ಲಿ ಹಾಸ್ಯ ಧಾರಾವಾಹಿಯ ಗುರುವಾರ ಸಂಚಿಕೆಯನ್ನು ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ವೀಕ್ಷಕರೇ, ಆರಂಭದಲ್ಲಿ ಮನೆಯಲ್ಲಿ ಯಾರೋ ಗಾರ್ಡನಲ್ಲಿ ಕಳ್ಳರಿದ್ದಾರೆ ಅಂತ ಮನೋಜ ಹೇಳ್ತಾರೆ. ಕಳ್ಳರ ಬನ್ನಿ ಅಂತ ಹೇಳಿ ನಾವು ನೋಡ್ಕೊಂಬರೋಣ ಅಂತ ಹೇಳಿ ಶಾಂತಿ ಮನೋಜನ ಕರೀತಾರೆ. ಬೇಡಮ್ಮ, ನಾನು ಮೊದಲೇ ಬಾಡಿ ಬಿಲ್ಡ್ರು, ಮಜಲೆಲ್ಲ ಇದೆ ನನಗೆ, ನಾನು ಹೋದ್ರೆ ಅವನು ಸತ್ತೇ ಹೋಗ್ಬಿಡ್ತಾನೆ ಅಂತ ಮನೋಜ ಹೇಳ್ತಿರ್ತಾರೆ. ಹೌದೌದು, ನೀವು ಬಂದರೆ ಸತ್ತೋಗೋದು ಗ್ಯಾರಂಟಿ, ಹಾಗಾದರೆ ಏನು ಮಾಡೋದು ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಇವ್ರ ತಂದೆ ರಂಗನಾಥ್ ಇದ್ದಿದ್ದು, ಇದಕ್ಕೆಲ್ಲ ನನ್ನ ಮಗ ಸೂರ್ಯನ ಸರಿ, ಮೀನಾ ಸೂರ್ಯನ ಕಳ್ಸಮ್ಮ ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲ ಮಾವ, ಅವ್ರು ಬೆಳಗ್ಗೆನೇ ಡ್ಯೂಟಿಗೆ ಹೋಗ್ಬಿಟ್ರು ಅಂತ ಹೇಳಿ ಹೇಳ್ತಾರೆ. ಹಾಗಾದರೆ ಏನು ಮಾಡೋದು, ನಾನೇ ಹೋಗಿ ವಿಚಾರಿಸ್ಕೊತೀನಿ, ನಾನೇ ಹೋಗಿ ನೋಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ನೀವು ಬೇಡ ರೀ, ನಿಮಗೆ ನಿನ್ನೆ ಇನ್ನೂ ಆಪ್ರೇಷನ್ ಆಗಿದೆ ಅಂತ ಹೇಳಿ ಅವಳು ಶಾಂತಿ ಅವರು ಹೇಳ್ತಾ ಇರ್ತಾರೆ. ಅದೇನೇ ಆಗಿರಲಿ, ನಾನೇ ನೋಡ್ತೀನಿ, ಬನ್ನಿ ಎಲ್ಲರೂ ಕೂಡ ಹೋಗೋಣ ಅಂತ ಶಾಂತಿ ಎಲ್ಲರನ್ನೂ ಕರ್ಕೊಂಡು ಆಚೆ ಹೋಗ್ತಾರೆ ಗಾರ್ಡನಲ್ಲಿ. ಅಲ್ಲಿ ಗಾರ್ಡನಲ್ಲಿ ಟೆಂಟನ್ನು ನೋಡ್ತಾರೆ. ಅಲ್ಲಿ ಒಳಗಡೆ ಮಾತಾಡ್ತಾ ಇರ್ತಾರೆ. ನಾನು ಈ ಮನೆಯಲ್ಲಿ ನಿನ್ನ ಕತ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ ಅಂತ ಮನೋಜ ಶ್ರುತಿಗೆ ಹೇಳ್ತಿರ್ತಾರೆ. ಇವರೆಲ್ಲ ಕಳ್ಳರಿದ್ದಾರೆ ಅಂತೇಳಿ ಒಂದು ಕೋಲನ್ನ ಇಟ್ಕೊಂಡು ಎಲ್ಲರೂ ಕೂಡ ಸುತ್ತ ಇನ್ನೇನು ಹೊಡೆಯೋ ಅಷ್ಟರಲ್ಲಿ ಅವರು ಆ ಟೆಂಟ್ ಡೋರ್ನ ಓಪನ್ ಮಾಡ್ತಾರೆ. ನೀವು ಯಾಕೆ ಇಲ್ಲಿ ಬರೋಕ್ಕೆ ಹೋದ್ರಿ, ನಿಮಗೆ ಅಂತ ರೂಮನ್ನು ನಾವು ಅವಕಾಶ ಮಾಡಿಕೊಟ್ಟಿದ್ವಲ್ಲ, ರೂಮ್ ಇದ್ದರೂ ಕೂಡ ಇಲ್ಲಿ ಬಂದಿದ್ದೀರಲ್ಲ, ಹೀಗೆಲ್ಲ ಮಾಡಬಾರ್ದಪ್ಪ ಅಂತೇಳಿ ರಂಗನಾಥ್ ಅವರು ಹೇಳ್ತಿರ್ತಾರೆ. ಇಲ್ಲಪ್ಪ, ನಾವು ನೋಡೋಣ ಅಂತ ಒಂದಿನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ, ಇದೆಲ್ಲ ಶ್ರುತಿ ಪ್ಲ್ಯಾನ್ ಅಂತ ಮನೋಜ ಇಲ್ಲಿ ರವಿ ಹೇಳ್ತಾ ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಹೇಳ್ತಿರ್ತಾರೆ. ಸಾರಿ ಮಾವ ಅಂತೇಳಿ ಅವರು ಕೂಡ ಕೇಳ್ಕೊತಾ ಇರ್ತಾರೆ. ಅಕ್ಕಪಕ್ಕ ಮನೆಯವರು ನೋಡಿದ್ರೆ ನಮ್ಮ ಮರ್ಯಾದೆ ಏನಾಗಬೇಕು, ಅಥವಾ ನಿಮ್ಮ ತಂದೆ ತಾಯಿಗೆ ಗೊತ್ತಾದರೆ ಎಷ್ಟು ದುಃಖ ಪಡ್ಕೊತಾರೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಿರ್ತಾರೆ. ಇನ್ನು ಶ್ರುತಿ ಮತ್ತು ರವಿ ಎಲ್ಲರೂ ಕೂಡ ಒಳಗಡೆ ಹೋಗ್ಬಿಡ್ತಾರೆ. ಒಳಗಡೆ ಹೋಗಿ ಎಲ್ಲರೂ ಕೂಡ ಊಟ ತಿಂಡಿಗೆ ರೆಡಿ ಮಾಡ್ಕೊತಾ ಇರ್ತಾರೆ. ಆಗ ಟೆಂಟ್ನ ರಿಮೂವ್ ಮಾಡಬೇಕು ಅಂತ ಮತ್ತೆ ಇಲ್ಲಿಗೆ ಶ್ರುತಿ ಬರ್ತಾಳೆ. ಅವ್ರ ತಾಯಿಯವರು ಮತ್ತು ಅವ್ರ ತಂದೆ ಇಬ್ಬರು ಕೂಡ ನಿಂತ್ಕೊಂಡಿರ್ತಾರೆ. ನೋಡ್ರಿ, ಇಷ್ಟು ದಿನ ಆದರೂ ಕೂಡ ನಮ್ಮ ಮಗಳು ನಮಗೆ ಫೋನ್ ಮಾಡಿಲ್ವಲ್ಲ, ಹೇಗೆ ಮಾಡಿಬಿಟ್ಲು ನಮಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವ್ರ ತಾಯಿ. ನಿನಗೆ ಈಗ ಗೊತ್ತಾಗ್ತಿದ್ಯಾ, ಅವಳು ಯಾವತ್ತು ರವಿ ಜೊತೆ ಹೋದ್ಲೋ ಆವತ್ತೇ ನನಗೆ ಗೊತ್ತಿತ್ತು ಅವಳು ಈಗ ಮಾಡ್ತಾಳೆ ಅಂತ, ಅವತ್ತಲೇ ಅವಳು ನಮ್ಮನ್ನೆಲ್ಲ ಮರ್ತಿದ್ಲು ಅಂತ ಹೇಳಿ ಹೇಳ್ತಿರ್ತಾರೆ. ನೀವೇನೋ ಹಾಗೆ ಹೇಳ್ಬಿಡ್ತೀರಾ, ನಾನು ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಿದೆ, ನಾನು ಫೋನ್ ಮಾಡ್ತೀನಿ ಇರಿ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ಆಗ ಫೋನ್ನ ರಿಸೀವ್ ಮಾಡಿ ಏನು ಮಾಡ್ತಾ ಇದೆಯಾ ಶ್ರುತಿ ಅಂತ ಕೇಳ್ತಿರ್ತಾರೆ. ನಾನು ಗಾರ್ಡನಲ್ಲಿ ಟೆಂಟ್ ತೆಗಿತಾ ಇದ್ದೀನಮ್ಮ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾರೆ. ಗಾರ್ಡನಲ್ಲಿ ಟೆಂಟ್ ತೆಗಿತೀಯಾ, ಯಾಕೆ ನಿಮಗೆ ರೂಮ್ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಅಮ್ಮ, ಅದಾಗಲ್ಲ, ಸೂರ್ಯ ಹಾಗೆ ಬಾಯ್ತಾ ಇದ್ನಲ್ಲ, ಅದಕ್ಕೆ ಇಲ್ಲಿದ್ದೀವಿ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಇರು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಬರ್ತಾ ಇರ್ತಾಳೆ. ಅವ್ರ ಗಂಡನ್ನು ಕೂಡ ಕರೀತಾರೆ. ಬರ್ತೀರಾ ಅಂದಾಗ ನಾನು ಮನೆಗೆ ಕಾಲಿಡೋದಿಲ್ಲ, ನಾನು ಮನೆಗೆ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತು ಆಟೋನ ಹತ್ತಿಸಿ ಅವರಿಬ್ಬರನ್ನೂ ಕೂಡ ಕಳಿಸ್ಕೊಟ್ಟಾಗ ಅಲ್ಲಿ ಹೋಗಿ ದೊಡ್ಡ ಗಲಾಟಿನ ಮಾಡ್ತಾ ಇರ್ತಾರೆ. ಶ್ರುತಿ, ಈಗಲೇ ನಮ್ಮ ಮನೆಗೆ ಬಂದುಬಿಡು, ನೀನು ಇಲ್ಲಿರಬೇಡ, ನಿನ್ನ ನಮ್ಮ ಮನೆಯಲ್ಲಿ ಚಿನ್ನ ಸ್ಪೂನಲ್ಲಿ ನಿನ್ನ ತುಪ್ಪ ಹಾಕಿ ಸಾಕಿದ್ದೀವಿ, ಈ ಮನೆಯಲ್ಲಿ ನಿನಗೆ ಮಲಗೋದಕ್ಕೂ ಜಾಗ ಇಲ್ವಾ ಅಂತೇಳಿ ಬೈತಾ ಇರ್ತಾರೆ. ಆಗ ಅಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಮನೋಜ ಕೂಡ ಬರ್ತಾ ಇದ್ದಾನೆ. ಆಗ ಅಮ್ಮ, ಯಾಕೆ ಈ ಥರ ಮಾತಾಡ್ತಿದ್ದೀರಾ, ಏನಾಯಿತು ಅಂತೇಳಿ ಶಾಂತಿಯವರು ಕೇಳ್ತಾ ಇದ್ದಾರೆ. ಇನ್ನೇನಾಗಬೇಕು, ನನ್ನ ಮನೇಲಿ ನನ್ನ ಮಗಳನ್ನ ಗಾರ್ಡನಲ್ಲಿ ಮಲಗಿಸಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಕೂಡ ಬುದ್ಧಿ ಇಲ್ವಾ, ನಮ್ಮ ಸೊಸೆ ಬೇಕು, ನಮ್ಮ ಮನೆ ಕಳಿಸ್ಕೊಡಿ ಅಂತೇಳಿ ಬಂದು ಕೇಳಿದ್ರಿ, ನಾನೇನೋ ನಿಮ್ಮನ್ನು ನೋಡಿ ಈ ಮನೆಗೆ ಕಳಿಸ್ಕೊಟ್ರೆ ನನ್ನ ಮಗಳನ್ನ ಈಗ ನೀವು ಸಾಕೋದು ಅಂತೇಳಿ ಬೈತಾ ಇರ್ತಾರೆ. ಅಯ್ಯೋ ಅಮ್ಮ, ಅವ್ರನ್ನ ಯಾಕೆ ಬೈತಾ ಇದ್ದೀರಾ, ಅವರೇನು ಕೂಡ ತಪ್ಪು ಮಾಡಿಲ್ಲ, ನೀನು ಯಾಕೆ ಅವ್ರಿಗೆ ಈ ಥರ ಮಾತಾಡ್ತಿದ್ಯಾ ಅಂತೇಳಿ ಕೇಳ್ತಾ ಇರ್ತಾರೆ. ಸುಮ್ಮನಿರು ಶ್ರುತಿ, ನಿನಗೆಲ್ಲ ಇದು ಗೊತ್ತಾಗೋದಿಲ್ಲ ಅಂತೇಳಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಮನೆ ಎಲ್ಲ ಕಟ್ಸಿರೋದೆಲ್ಲ ನನ್ನ ಗಂಡನ ದುಡ್ಡಿಂದ ಅಂತೇಳಿ ಅವರು ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಕೂಡ ಹಿಂದೆ ಇರ್ತಾನೆ. ಏನು ಹೇಳಿದೆ ನೀನು, ಇನ್ನೊಂದು ಸಲ ಹೇಳು ನೋಡೋಣ ಅಂತೇಳಿ ಹೇಳ್ತಾರೆ. ಸೂರ್ಯ, ನಿನಗೆಲ್ಲ ಹೆದರ್ಕೊಳೋದಿಲ್ಲ ನಾನು, ಹೌದು ನನ್ನ ಮನೆಯಲ್ಲಿ ನನ್ನ ಮಗಳನ್ನ ಉಳಿಸ್ಕೊಳೋದಕ್ಕೆ ಒಂದು ರೂಮ್ ಕೂಡ ವ್ಯವಸ್ಥೆ ಇಲ್ಲ, ಆದರೂ ಕೂಡ ನಾನು ನನ್ನ ಮಗಳನ್ನ ಈ ಮನೆಗೆ ಕಳಿಸಿದ್ದೀನಿ ಅಂತೇಳಿ ಹೇಳ್ತಿರ್ತಾರೆ. ಈಗಲೇ ನಿನ್ನ ಮಗಳನ್ನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ತಾ ಇರಿ, ನನಗೂ ಕೂಡ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ರವಿನೂ ಮತ್ತು ಆ ಕಡೆ ಇನ್ನು ಶ್ರುತಿನೂ ಕೂಡ ಕಳಿಸ್ಕೊಡ್ತಿರ್ತಾನೆ ಸೂರ್ಯ. ಅಷ್ಟರಲ್ಲಿ ರಂಗನಾಥ್ ಕೂಡ ಬರ್ತಾರೆ. ಯಾಕೆ, ಏನಾಯ್ತಮ್ಮ, ಬನ್ನಿ ಕೂತ್ ಮಾತಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡೋಗಿ, ನೋಡಮ್ಮ ಶ್ರುತಿ, ಏನು ನಡೆದಿದೆ ವಿಷಯ ಎಲ್ಲ ನಿಮ್ಮ ಅಮ್ಮನಿಗೆ ಹೇಳು, ಮೊದಲೇ ಅವರು ತುಂಬ ಟೆನ್ಷನ್ ಆಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಅಮ್ಮ, ಮಾವ ನಮಗೆ ಮಲಗೋದಕ್ಕೆ ರೂಮ್ ವ್ಯವಸ್ಥೆನ ಮಾಡಿದರು, ಆದರೆ ನಾವೇ ಗಾರ್ಡನಲ್ಲಿ ಮಲ್ಕೊಬೇಕು ಅಂತ ಹೇಳಿ ಮಲಗಿದ್ದು. ಗಾರ್ಡನಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೆಂಟ್ ನಾನೇ ತೊಗೊಂಬಂದಿದ್ದೆ, ಒಂದಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಟೆಂಟ್
ಟೆಂಟಲ್ಲಿ ಮಲಗಿದ್ದೀನಿ. ಇದರಲ್ಲಿ ಇವ್ರದ್ದು ಯಾರ್ದು ಕೂಡ ತಪ್ಪಿಲ್ಲ. ನಾನು ವಿಷಯ ಹೇಳೋಕ್ಕಿಂತ ಮುಂಚೆ ನೀವು ಫೋನ್ನ ಕಟ್ ಮಾಡಿಬಿಟ್ಟೆ. ಸುಮ್ಮನೆ ಬಂದು ಎಲ್ಲರ ಮೇಲೆ ರೇಗಾಡ್ತಿದ್ಯಲ್ಲ ನೀನು ಅಂತ ಹೇಳ್ತಿರ್ತಾರೆ. ಅಯ್ಯೋ, ಆದರೂ ಕೂಡ ಸೂರ್ಯ ಮಾತಾಡಿದ್ದು ತಪ್ಪಾಗಿತ್ತು. ನನಗಿಷ್ಟು ವಯಸ್ಸಾಗಿದೆ, ನನಗೆ ವಯಸ್ಕರ ಅವನು ಮರ್ಯಾದೆ ಕೊಡೋದು ಬೇಡ, ಹೇಗೆ ಮಾತಾಡ್ತಾನೆ ನೋಡಿ ಅಂತೇಳಿ ರಂಗನಾಥ್ ಮುಂದೆ ಹೇಳ್ತಾ ಇರ್ತಾರೆ. ನೋಡಪ್ಪ ಸೂರ್ಯ, ಹಾಗೆಲ್ಲ ಅವರು ನಿನ್ನ ತಾಯಿ ಏಜು, ಅವ್ರನ್ನ ಹಾಗೆಲ್ಲ ಮಾತಾಡಬಾರ್ದು, ಸಾರಿ ತಪ್ಪಾಯಿತು ಅಂತ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಅಪ್ಪ ನೀವೇನು ಹೀಗೆ ಹೇಳ್ತೀರಾ? ಅವರು ನಿನ್ನ ಮೇಲೆ ಏನೇನೆಲ್ಲ ಮಾತಾಡಿದ್ರು, ಎಷ್ಟೊಂದೆಲ್ಲ ಆರೋಪಗಳು ಮಾಡಿದ್ರು, ನಮಗೆ ಕೊಡಬೇಕಾಗಿರೋ ದುಡ್ಡನ್ನ ಸೈನ್ ಹಾಕ್ದಲೇ ನಮಗೆ ಇಷ್ಟೊಂದೆಲ್ಲ ಕೋರ್ಟು ಕೇಸ್ ಅಂತ ಓಡಾಡಿದ್ರು. ಅದೆಲ್ಲ ಗೊತ್ತಿದ್ರೂ ಕೂಡ ನೀವು ಅವ್ರ ಹತ್ರ ಕ್ಷಮೆ ಕೇಳೋದಕ್ಕೆ ಹೇಳ್ತಾ ಇದ್ದೀರಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅದೇನು ಇರಲಿ, ಅವ್ರ ಮನೆಯಿಂದ ಮನೆ ಲಕ್ಷ್ಮಿನ ನಮಗೆ ಕೊಟ್ಟಿದ್ದಾರೆ, ಶ್ರುತಿ ನಮ್ಮ ಮನೆಗೆ ಬಂದಿದ್ದಾಳೆ, ನೀನು ಅದಕ್ಕಾರ ಬೆಲೆ ಗೌರವನ ಕೊಡಬೇಕು ಅಂತೇಳಿ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಸರಿನಪ್ಪ ಆಯಿತು, ನಿಮ್ಮನ್ನು ನೋಡಿ ನಾನು ಅವ್ರ ಹತ್ರ ಸಾರಿ ಕೇಳ್ತಾ ಇದ್ದೀನಿ, ಸಾರಿ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ಸೂರ್ಯ ಹೇಳ್ಬಿಡ್ತಾನೆ. ಸರಿ ಇನ್ಮೇಲೆ ಈ ಥರ ಮಾಡಬಾರ್ದು, ಆ ಥರ ನೀವೆಲ್ಲ ನೋಡ್ಕೊಬೇಕು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.